ರಾಶಿಕಾ ಅವ್ರಿಗೊಂದು ಮಾತು ಹೇಳ್ತೀರಾ, ನೀವು ಒಳಗಡೆ ಬೇರೆಯವ್ರು ಜಗಳಾಡ್ತಿರ್ಬೇಕಿದ್ರೆ ನೀವಿಬ್ರು ಇಲ್ಲಿ ರೊಮ್ಯಾನ್ಸ್ ಮಾಡ್ತಿರ್ತೀರಾ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ನೀವು ಅವರು ಒಂದು ಸೀನು ಬಿಗ್ ಬಾಸ್ ಅವ್ರು ತೋರಿಸ್ತಾರೆ, ಅವ್ರು ಕೈ ಇಟ್ಕೊಂಡಿರೋದು. ಸೊ ಅದನ್ನೇನಾದ್ರೂ ನೋಡ್ಕೊಂಡು ಹೋಗಿ ರಜತ್ ಅವರು ಆ ಮಾತಾಡಿದ್ರ, ಅದಾದ್ಮೇಲೆ ಅವರು ಪಾಪ ಅಲ್ಲಿ ಕುತ್ಕೊಂಡು ಅವ್ರು ಒಳಗಡೆ ಜಗಳಾಡ್ತಿರ್ಬೇಕಿದ್ರೆ, ಅಶ್ವಿನಿ ಅವರು ಹೊರಗಡೆ ಕುತ್ಕೊಂಡು ಮಾತಾಡ್ತಿರ್ಬೇಕಿದ್ರೆ ಅವ್ರದ್ದೆಲ್ಲೂ ಕೈ ಎಲ್ಲ ಏನು ಟಚ್ ಆಗ್ತಿರಲ್ಲ ಮೇಡಮ್. ಐ ಡೋಂಟ್ ಕಮೆಂಟ್ ಅಬೌಟ್ ಇಟ್, ಬಟ್ ಆದರೆ ನಿಜ ಹೇಳಬೇಕು ಅಂದಾಗ ನನಗೆ ಐ ವಾಸ್ ವೆರಿ ಸಾರಿ ಅಬೌಟ್ ಇಟ್. ಯಾಕಂದರೆ ಸೂರಜ್ ಬಗ್ಗೆ ಮಾತಾಡಿದ್ರು ಓಕೆ, ರಾಶಿಕನ್ ಬಗ್ಗೆ ನಾನು ಅದನ್ನು ಹೇಳಬಾರ್ದಾಗಿದ್ದು, ಬಿಕಾಸ್ ಅವಳು ಆ ಸೀನಲ್ಲಿ ಇದ್ಲು. ನಾನೇ ಪರ್ಸನಲಿ ಆ ಹುಡುಗಿನ ಕರೆದ್ಬಿಟ್ಟು ಐ ಆಮ್ ವೆರಿ ಸಾರಿ ಅಬೌಟ್ ದಿಸ್ ಈ ಥರ ಹೇಳಿದ್ದಕ್ಕೆ, ಬಿಕಾಸ್ ನನ್ನ ಕ್ಯಾರೆಕ್ಟರ್ ಅದಲ್ಲ, ನಿನಗೆ ಬೇಜಾರಾಗಿರುತ್ತೆ, ಐ ಆಮ್ ವೆರಿ ಸಾರಿ, ನಾನು ಇನ್ನೊಂದು ಸತಿ ಈ ಥರ ಮಾತಾಡಲ್ಲ ಅಂತ ಹೇಳಿದೆ. ದಟ್ ವಾಸ್ ಅ ವೆರಿ ರಾಂಗ್ ಆ್ಯಂಡ್ ಅ ಬಿಗ್ ಸ್ಟೇಟ್ಮೆಂಟ್. ಬಟ್ ಸ್ಟಿಲ್ ಒಳ್ಳೇದಾಗಲಿ ಅವ್ರಿಗೆ. ಇವರಿಬ್ಬರದು ಇದರಿಂದ ಆಚೆ ಬಂದ್ಬಿಟ್ಟು ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಟ್ಲೀಸ್ಟ್ ಟಾಪ್ 5 ಟಾಪ್ 6 ಅಲ್ಲಾದ್ರೂ ಬರ್ತಾರೆ. ಇಲ್ಲ ಅಂದ್ರೆ ನೆಕ್ಸ್ಟ್ ವಾರ ಇಲ್ಲಿ ರಾಶಿಕಾ ಇಲ್ಲ ಸೂರಜ್ ಇಬ್ಬರಲ್ಲಿ ಒಬ್ಬರಂತೂ ಇರ್ತಾರೆ. ಗಿಲ್ಲಿ ಅಷ್ಟೊಂದು ಕಾವ್ಯ ಪರ ವಹಿಸ್ತಾನಲ್ಲ, ಕಾವ್ಯ ಕ್ಯಾಪ್ಟನ್ ಆದಾಗ ಗಿಲ್ಲಿ ಹೋಗೋದೇ ಇಲ್ಲ, ಎಲ್ಲರೂ ಆದಾಗ ವೈಸ್ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಅವ್ರ ಬಟ್ಟೆ ಎಲ್ಲ ತಗೊಂಡೋಗಿ ಇಡ್ತಾನೆ. ಅದೇ ಕಾವ್ಯ ಆದಾಗ ಮಾತ್ರ ಹೋಗೋದಿಲ್ಲ. ಗಿಲ್ಲಿನಲ್ಲೂ ಜಲಸಿನೆಸ್ ಅನ್ನೋದು ಇದೆಯಾ ಸರ್? ಎಲ್ಲೋ ಒಂದ್ ಕಡೆ ಕಾವ್ಯ ಮುಂದೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕೆ ಆ ಥರ ಆಯ್ತು? ಇಲ್ಲ, ಅದು ಜಲಸಿನೆಸ್ ಅಲ್ಲ, ಅವ್ನಿಗೆ ಭಯ ಅನಿಸ್ತು. ಅಂದ್ರೆ ಅಕಸ್ಮಾತ್ ಏನಾದರೂ ಇವಾಗ್ಲೂ ನಾನು ಎತ್ಕೊಂಡು ಹೋದ್ರೆ ಬಟ್ಟೆಗಳು ಇಲ್ಲ ಕಾವ್ಯಂಗೆ ಎಲ್ಲಾದ್ರೂ ಎಫೆಕ್ಟ್ ಆಗ್ಬೋದೇನೋ, ನನ್ನಿಂದ ಅವಳು ಬಯಸ್ಕೊಬೋದೇನೋ, ಕಾಳಜಿ. ಅದು ಜಲಸಿ ಅಲ್ಲ, ಕಾಳಜಿ. ಸೊ ಅಶ್ವಿನಿ ಅಂದ್ರೆ ಮೋಸ ಅಂದ್ರೆ ಅಶ್ವಿನಿನ ನಿಮ್ಮ ಪ್ರಕಾರ ನೀವು ಹೇಳಿ? ಹೌದು ಮೇಡಮ್, ಹೌದು. ಅಂದ್ರೆ ಒಂದು ಮಾತನ್ನ ಅದನ್ನ ನಾವೇನೋ ಹೇಳಿರ್ತೀವಿ, ನಮ್ಗೆ ಇಂಟೆನ್ಷನ್ ಇಲ್ಲದೆ ಹೇಳಿರ್ತೀವಿ, ನಮ್ಗೆ ಅದನ್ನ ಅರ್ಥನೂ ಇರಲ್ಲ. ಆಮೇಲೆ ಒಳಗೊಂದು ದೊಡ್ಡ ಸೀನ್ ಆಗುತ್ತೆ ನನಗೋರ್ಗು, ಅದನ್ನ ಟೆಲಿಕಾಸ್ಟ್ ಮಾಡಿಲ್ಲ. ಅದು ಬಿಗ್ ಬಾಸ್ ಮಾತಾಡ್ಲೂಬಾರ್ದು ಅಂತ ಹೇಳಿದ್ದಾರೆ ಅದರ ವಿಷಯದ ಬಗ್ಗೆ. ಆ ಥರ ಒಂದು ವಿಷಯನ ನಾವೇನೋ ಹೇಳಕ್ ಹೋಗಿರ್ತೀವಿ, ಏನೋ ಮಾಡಕ್ ಪ್ರಯತ್ನ ಪಡ್ತೀವಿ, ಅದನ್ನ ಬೇರೆ ಬೇರೆ ಥರ ತಿರುಗಿಸಿ ಮಾತಾಡುವಂಥ ವ್ಯಕ್ತಿ ಅವರು. ಅವ್ರಿಗೆ ಸೋಲೋದು ಇಷ್ಟ ಇಲ್ಲ, ಗೆಲ್ಲೋ ತಾಕತ್ತು ಇಲ್ಲ, ಅದೇ ಪ್ರಾಬ್ಲಮ್. ಓಕೆ, ಚೈತ್ರ ಲಯರ್ ಬ್ರ್ಯಾಂಡಾ, ಫೈರ್ ಬ್ರ್ಯಾಂಡಾ, ಲಯರ್ ಬ್ರ್ಯಾಂಡಾ? ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಮೇಡಮ್, ಅವ್ರ ಬಗ್ಗೆ ನನ್ನ ಕೇಳ್ಬಿಡಿ. ಅಲ್ಲ ಸರ್, ನೀವು ಹೋಗ್ಬಿಟ್ಟು ಅವ್ರು ಮದುವೆ ಮಾಡ್ಕೊಟ್ಟು ಎಲ್ಲ ಬಂದಿದ್ದೀರಾ, ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು, ಈಗ ಯಾಕೆ ಇಂಥ ಅದು ಅವ್ರಿಗೆ ಗೊತ್ತಿರಬೇಕು ಮೇಡಮ್. ಅಂದರೆ ನಾನು ಯಾವತ್ತೂ ಚೈತ್ರ ನನ್ನ ಫ್ಯಾಮಿಲಿ ಥರನೇ ಅಂತ ಅನ್ಕೊಂಡಿದ್ದು, ಬಟ್ ನನ್ನ ಫ್ಯಾಮಿಲಿವರೆಗೂ ಬಂದಿದ್ದು ಐ ಡಿಡ್ಂಟ್ ಲೈಕ್ ಇಟ್. ಗಿಲ್ಲಿ ಅಷ್ಟೊಂದು ಕಾವ್ಯ ಪರ ವಹಿಸ್ತಾನಲ್ಲ, ಕಾವ್ಯ ಕ್ಯಾಪ್ಟನ್ ಆದಾಗ ಗಿಲ್ಲಿ ಹೋಗೋದೇ ಇಲ್ಲ, ಎಲ್ಲರೂ ಆದಾಗ ವೈಸ್ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಅವ್ರ ಬಟ್ಟೆ ಎಲ್ಲ ತಗೊಂಡೋಗಿ ಇಡ್ತಾನೆ. ಅದೇ ಕಾವ್ಯ ಆದಾಗ ಮಾತ್ರ ಹೋಗೋದಿಲ್ಲ. ಗಿಲ್ಲಿನಲ್ಲೂ ಜಲಸಿನೆಸ್ ಅನ್ನೋದು ಇದೆಯಾ ಸರ್? ಎಲ್ಲೋ ಒಂದ್ ಕಡೆ ಕಾವ್ಯ ಮುಂದೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕೆ ಆ ಥರ ಆಯ್ತು? ಇಲ್ಲ, ಅದು ಜಲಸಿನೆಸ್ ಅಲ್ಲ, ಅವ್ನಿಗೆ ಭಯ ಅನಿಸ್ತು. ಅಂದ್ರೆ ಅಕಸ್ಮಾತ್ ಏನಾದರೂ ಇವಾಗ್ಲೂ ನಾನು ಎತ್ಕೊಂಡು ಹೋದ್ರೆ ಬಟ್ಟೆಗಳು ಇಲ್ಲ ಕಾವ್ಯಂಗೆ ಎಲ್ಲಾದ್ರೂ ಎಫೆಕ್ಟ್ ಆಗ್ಬೋದೇನೋ, ನನ್ನಿಂದ ಅವಳು ಬಯಸ್ಕೊಬೋದೇನೋ, ಕಾಳಜಿ. ಅದು ಜಲಸಿ ಅಲ್ಲ, ಕಾಳಜಿ. ಸೊ ಅಶ್ವಿನಿ ಅಂದ್ರೆ ಮೋಸ ಅಂದ್ರೆ ಅಶ್ವಿನಿನ ನಿಮ್ಮ ಪ್ರಕಾರ ನೀವು ಹೇಳಿ? ಹೌದು ಮೇಡಮ್, ಹೌದು. ಅಂದ್ರೆ ಒಂದು ಮಾತನ್ನ ಅದನ್ನ ನಾವೇನೋ ಹೇಳಿರ್ತೀವಿ, ನಮ್ಗೆ ಇಂಟೆನ್ಷನ್ ಇಲ್ಲದೆ ಹೇಳಿರ್ತೀವಿ, ನಮ್ಗೆ ಅದನ್ನ ಅರ್ಥನೂ ಇರಲ್ಲ. ಆಮೇಲೆ ಒಳಗೊಂದು ದೊಡ್ಡ ಸೀನ್ ಆಗುತ್ತೆ ನನಗೋರ್ಗು, ಅದನ್ನ ಟೆಲಿಕಾಸ್ಟ್ ಮಾಡಿಲ್ಲ. ಅದು ಬಿಗ್ ಬಾಸ್ ಮಾತಾಡ್ಲೂಬಾರ್ದು ಅಂತ ಹೇಳಿದ್ದಾರೆ ಅದರ ವಿಷಯದ ಬಗ್ಗೆ. ಆ ಥರ ಒಂದು ವಿಷಯನ ನಾವೇನೋ ಹೇಳಕ್ ಹೋಗಿರ್ತೀವಿ, ಏನೋ ಮಾಡಕ್ ಪ್ರಯತ್ನ ಪಡ್ತೀವಿ, ಅದನ್ನ ಬೇರೆ ಬೇರೆ ಥರ ತಿರುಗಿಸಿ ಮಾತಾಡುವಂಥ ವ್ಯಕ್ತಿ ಅವರು. ಅವ್ರಿಗೆ ಸೋಲೋದು ಇಷ್ಟ ಇಲ್ಲ, ಗೆಲ್ಲೋ ತಾಕತ್ತು ಇಲ್ಲ, ಅದೇ ಪ್ರಾಬ್ಲಮ್. ಓಕೆ, ಚೈತ್ರ ಲಯರ್ ಬ್ರ್ಯಾಂಡಾ, ಫೈರ್ ಬ್ರ್ಯಾಂಡಾ, ಲಯರ್ ಬ್ರ್ಯಾಂಡಾ? ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಮೇಡಮ್, ಅವ್ರ ಬಗ್ಗೆ ನನ್ನ ಕೇಳ್ಬಿಡಿ. ಅಲ್ಲ ಸರ್, ನೀವು ಹೋಗ್ಬಿಟ್ಟು ಅವ್ರು ಮದುವೆ ಮಾಡ್ಕೊಟ್ಟು ಎಲ್ಲ ಬಂದಿದ್ದೀರಾ, ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು, ಈಗ ಯಾಕೆ ಇಂಥ ಅದು ಅವ್ರಿಗೆ ಗೊತ್ತಿರಬೇಕು ಮೇಡಮ್. ಅಂದ್ರೆ ನಾನು ಯಾವತ್ತೂ ಚೈತ್ರ ನನ್ನ ಫ್ಯಾಮಿಲಿ ಥರನೇ ಅಂತ ಅನ್ಕೊಂಡಿದ್ದು, ಬಟ್ ನನ್ನ ಫ್ಯಾಮಿಲಿವರೆಗೂ ಬಂದಿದ್ದು ಐ ಡಿಡ್ಂಟ್ ಲೈಕ್ ಇಟ್.